Initially, I had 3 acres of own land in which I used to grow vegetables and sugarcane. I used to get rupees 45,000 to rupees 50,000 net annual income, due to which I faced severe economic problems. This is because my land is 4 kilometers away from my village, Chikmalingwad, and there was no proper road connection for transporting and marketing of my farm produce. Apart from this, I faced many problems like uncertain rainfall, fluctuating market prices, which led to low income. As I was growing a sole crop, I used to get income once in a year. This made me and my family very difficult to lead life. So, I visited Krishi Vigyana Kendra Dharwad for suggestion to have sustainable livelihood. ರೇಷ್ಮೆ ಬೆಳಿತೀವಿ. ಅವಾಗ ಭತ್ತ, ಜೋಳ, ಹೆಸರು, ಗದ್ದೆವರಿ ಬೆಳಿತಿದ್ವಿ. ಆದರೂ ನಮ್ಗೆ ಕಡಿಮೆ ಆಗ್ತಾಗತ್ತ. ಎಲ್ಲ ತೆಗೆದು ನಾವು ರೇಷ್ಮೆಯಿಂದ ಹೋಗ್ತಾ ಇದ್ವಿ ಸರ್. ಆದ್ರೆ ಯಾವ ಉಪಯೋಗ ಮಾಡಿದ್ರು ನುಕ್ಸಾನ ಆಗತ್ತೆ. ಈ ಬೆಳೆಯಿಂದ ನಾವು ಲಾಭ ಆಗುತ್ತೆ ಸರ್. ದುಡ್ಕೇನೆ ಜಾಸ್ತಿ ಆಕತ್ರಿ. ಅದು ತರಕಾರಿ ರೀ, ಆಳು ಬರ್ಬರ್ತಾ ಆಳು ತುಟ್ಟಿ ತುಟ್ಟಿ ಅಂದ್ರೆ ತರಕಾರಿ ಲಾಭ ಕಡಿಮೆ ಆಕತ್ತ, ಅದೇ ಕಡಿಮೆ ಬರಾಕತ್ರಿ. ಆ ನಂತರ ಇದನ್ನು ಹಂಗೆ ರೇಷ್ಮೆ ಮಾಡ್ಬೇಕು ಅನ್ನೋ ಹಂಗೆ ತಲೆಯಾಗ ಬಂದು ರೇಷ್ಮೆ ಮಾಡಾಕತ್ತೀವಿ ರೀ. ನಾವು ರೀ ನಮ್ಮ ಮಳೆಯಾರ ಹೋಗಿದ್ರಿ ರೀ, ನಮ್ಮ ಚೆನ್ನಪ್ಪ ಹೋಗ್ತಾನವ್ರು ಟ್ರೈನಿಂಗ್ ಮಾಡ್ಕೊಂಬಂದ್ರಿ. ಬರೋಣಂದ್ರೆ ನಾವು ಅವ್ರು ನಮಗೆ ಹೇಳತ್ಲೆ ನಾವು ಅವ್ರು ಚಲೋ ಮಾಡಿಬಿಟ್ರಿ. ಆಗಿಂದ ರೀ ಇದ್ರಾಗ ಜಾಸ್ತಿ ಲಾಭ ಬರಾಕತ್ರಿ. ತರಕಾರಿ ಮಾಡಮಂದ್ರೆ ಅಷ್ಟೇ ಒಂದು 4-5 ಲಕ್ಷ ರೂಪಾಯಿ ಬರ್ತಿತ್ತು ವರ್ಷಕ್ಕೆ. 5-6 ಎಕರೆ ರೀ. ಯಾವತ್ತು ಒಂದು 5 ಎಕರೆ ಹೋದ್ರೆ 5 ಎಕರೆ ಮಾಡೇ ಬರ್ತಿದ್ವಿ. ಒಂದು 10 ಎಕರೆ ಮಾಡ್ತಿದ್ವಿ. ಈಗ ಒಂದು 8-10 ಲಕ್ಷ 10 ಲಕ್ಷ ಬರ್ತೈತ್ರಿ. KVK scientists visited my plot and suggested me to go for sericulture as a subsidiary enterprise, along with adaptation of multiple cropping system that leads to income generation all round the year. So, I started sericulture on small scale initially. Because of high returns in short duration, I invested on large scale production of silkworm cocoons by taking 10-acre land on lease basis. ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಹೋಗಿದ್ವಿ. ಅವರು ಕೆಲವೊಂದಿಷ್ಟು ಗೈಡ್ಲೈನ್ಸ್ ಮಾಡ್ತಿದ್ರು. ಆ ಗೈಡ್ಲೈನ್ಸ್ ಪ್ರಕಾರ ನಾವು ರೇಷ್ಮೆ ಮಾಡಿದ್ವಿ. ಫಸ್ಟ್ಗೆ ನಾವು ರೇಷ್ಮೆ ಮಾಡುವ ಭಾಳ ಕೈ ಸುಟ್ಕೊಂಡಿವಿ. ಯಾಕಂದ್ರೆ ಅದರ ತಾಂತ್ರಿಕತೆ ಇದ್ದಿದ್ದಿಲ್ಲ. ವಿಜ್ಞಾನಿಗಳನ್ನ ಬೆನ್ನು ಹತ್ತಿ, ಆಮೇಲೆ ಒಳ್ಳೊಳ್ಳೆ ಪ್ರಗತಿಪರ ರೈತರನ್ನ ಬೆನ್ನು ಹತ್ತಿ ಅವ್ರ ಬಗ್ಗೆ ವಿಚಾರ ಮಾಡಿದಾಗ ಇದ್ರಾಗ ಏನೇನು ನಮ್ಮ ನ್ಯೂನತೆಗಳಿದಾವಲ್ಲ ಅವನ್ನೆಲ್ಲ ಹೊಡೆದು ಹಾಕಿ ಇದ್ರಾಗ ಏನೇನು ಸದುಪಯೋಗ ಅದಾವಲ್ಲ ಅವ್ನ ಉಪಯೋಗ ಮಾಡಿಕೊಂಡು ಇವತ್ತು ನಾವು ರೇಷ್ಮೆ ಕುಬೇರ ರಾಯಕಾಸು ನಾವು ಚಿಕ್ಕಮಲಿವಾಡ ಗ್ರಾಮದಾಗ ನಾವು ಒಳ್ಳೆ ಹೆಸರು ತೊಗೊಂಡು ಕಾಸು ನಾವು ಅದೇವಿ. ಇದು ರೇಷ್ಮೆ ಕೃಷಿ ಪ್ರತಿ ತಿಂಗಳ ಬರುವಂಥ ಆದಾಯ ಇರೋದ್ರಿಂದ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಆಸಕ್ತಿ ತೋರಿಸಿ ನಾವು ಇವತ್ತು ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ ರೇಷ್ಮೆ ಆದಾಯ ತರಾಕತ್ತೀವಿ. At present, I am harvesting 6 batches per year because of short duration, that is 1.5 to 2 months per batch, and I am earning about rupees 2 lakhs per month.